ಮೊದಲನೇ ಕಾಮೆಂಟ್ ತಗೋಬಿಡ್ತೀನಿ. ಸರ್ಕಾರದ ಈ ಆದೇಶ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಸರಿಯಾದ ಜಾಗಕ್ಕೆ ಸರಿಯಾದ ಉಡುಪು ಅತ್ಯಗತ್ಯ ಅನ್ನುವ ರೂಲ್ಸ್. ಹೌದು ಮೇಡಮ್, ಕರೆಕ್ಟ್ ಇದೆ. ಅವ್ರು ತಗೊಂಡಿದ್ದು ಅಂದರೆ ಮುಂಚೆನೇ ತಗೋಬೇಕಿತ್ತು, ಅವ್ರು ಸ್ವಲ್ಪ ಲೇಟಾಗಿ ತೊಗೊಂಡಿದ್ದಾರೆ ಅಷ್ಟೇ. ಅಂದರೆ ಗೌರ್ಮೆಂಟ್ ಎಂಪ್ಲಾಯಿಗೆ ಅನ್ನೋಕ್ಕಿಂತ ಎಲ್ಲ ಕಡೆನೂ ಇದು ಆಗಬೇಕು. ಬರೀ ಗೌರ್ಮೆಂಟ್ ಎಂಪ್ಲಾಯಿಗಳು ಮಾತ್ರ ನೀಟಾಗಿ ಡ್ರೆಸ್ ಕೋಡ್ ಹಾಕೊಂಡು ಹೋಗೋದು, ಮಿಕ್ಕಿದ ಬೇರೆ ಕಡೆ ಹೋಗೋರು, ಪ್ರೈವೇಟ್ಗೆ ಹೋಗೋರು ಎಲ್ಲರೂ ಮತ್ತೆ ಅದನ್ನೇ ಮಾಡ್ತಾರೆ. ಎಲ್ಲಾದು ರೂಲ್ಸ್ ಅಂದ್ರೆ ಎಲ್ಲರಿಗೂ ಒಂದೇ ಇರಬೇಕು, ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ. ಬರೀ ಗೌರ್ಮೆಂಟ್ ಎಂಪ್ಲಾಯಿ ಮಾತ್ರ ಹೆಣ್ಮಕ್ಳಲ್ಲ, ಮತ್ತೆ ಪ್ರೈವೇಟ್ ಹೋಗೋರ್ಲ ಏನು ಅವ್ರೇನು ಇರೋಲ್ಲ. ಪ್ರೈವೇಟ್ ಅವರಿಗೆಲ್ಲ ಫಾರ್ಮಲ್ಸ್ ಅಂತ ಇರುತ್ತೆ ಆಫೀಸಿಗೆ ಹೋಗ್ಬೇಕು. ಇಲ್ಲ, ಇವಾಗ ಎಲ್ಲಾನು ಫಸ್ಟ್ ಇತ್ತು, ಇವಾಗ ಮತ್ತೆ ಅದನ್ನೇ ಇದು ಮಾಡಿ ಚೇಂಜ್ ಆಗಿದೆ. ಅವ್ರು ಇಷ್ಟ ಬಂದಾಗ ಡ್ರೆಸ್ ಹಾಕೊಂಡು ಹೋಗ್ತಾರೆ, ಇಷ್ಟ ಬಂದಾಗ ರೋಡಲ್ಲಿ ಓಡಾಡ್ತಾರೆ. ಅದು ಅವ್ರ ಕಾಮನ್ ಆಗ್ಬಿಟ್ಟಿದೆ ಇವಾಗ. ಗೌರ್ಮೆಂಟ್ ರೂಲ್ಸ್ ಇವಾಗ ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದು 20 ದಿವಸ ಮತ್ತೆ ಚೇಂಜ್ ಆಗಿರುತ್ತೆ, ಮತ್ತೆ ರೂಲ್ಸ್ ಫಾಲೋ ಆಗಲ್ಲ. ಅದಾಗ ಏನು ಮಾಡಿದ್ದಾರೆ ಇವಾಗ, ಅವ್ರು ಹೇಳ್ತಾ ಇರಲಿ, ನಾವು ಮಾಡ್ತಾ ಇರೋಣ ಅಷ್ಟೇ. ಗೌರ್ಮೆಂಟ್ ಕರೆಕ್ಟಾಗಿ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ ಈ ಸಮಸ್ಯೆನೇ ಇರಲ್ಲ. ಓಕೆ ಸರ್, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಓಕೆ ಸರ್, ಮೇಡಮ್ ಈಗ ಕೆಲವೇ ಇಲಾಖೆಗಳಲ್ಲಿ ಮಾತ್ರ ಡ್ರೆಸ್ ಕೋಡನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಇರ್ಬೋದು, BWSSP ಇಲಾಖೆ ಇರ್ಬೋದು. ಹಾಗಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಗಳು ಕೂಡ ಡ್ರೆಸ್ ಕೋಡನ್ನು ಮಾಡಿಲ್ಲ. ಈಗಾಗಲೇ ನೀವು ನೋಡಿರ್ಬೋದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾರ್ಮಿಕ ಕೋಡ್ಗಳನ್ನು ಬದಲಾಯಿಸಿ ಕಾರ್ಮಿಕರ ಹಕ್ಕುಗಳನ್ನೇ ಕಿತ್ಕೊಂಡಿದೆ. ಅಂದರೆ ಸೂಟಿಗೆ ಬೇಕು ನಮ್ಮ ಬೂಟಿಗೆ ಬೇಕು ಸ್ವಾತಂತ್ರ್ಯ, ಸೂಟಿಗೆ ಬೇಕು ಸ್ವಾತಂತ್ರ್ಯ. ಅಂದರೆ ಪ್ರತಿಯೊಬ್ಬನಿಗೂ ಕೂಡ ತನ್ನದೇ ಆದ ಉಡುಗೆಗಳನ್ನು ನೋಡಿ. ಸರ್ಕಾರ ಯೂನಿಫಾರ್ಮನ್ನು ಡ್ರೆಸ್ ಕೋಡ್ನ ಮಾಡಿದರೆ ಮಾಡಲಿ, ಅದನ್ನು ಅವರು ಸರ್ಕಾರ ಆದೇಶದಂತೆ ನಡ್ಕೊಳ್ಳಿ. ಎಲ್ಲಿ ಯಾವ ಕಚೇರಿಗಳಲ್ಲಿ ಡ್ರೆಸ್ ಕೋಡ್ ಇರಲ್ವೋ ಅಂಥ ಕಡೆ ಡ್ರೆಸ್ ಕೋಡನ್ನು ಅವರ ವೈಯಕ್ತಿಕ ಸ್ವತಂತ್ರ, ಅವನಿಗೆ ಬೇಕಾದ ಉಡುಗೆಗಳನ್ನ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ತೊಟ್ಕೊಳ್ಳೋದಕ್ಕೆ ಅಭ್ಯಂತರ ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ತೆಲುಗು ನಟನೊಬ್ಬನ ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಳ್ತಾ ಇದ್ರಿ, ಅದ್ರ ಬಗ್ಗೆ ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ನನಗೆ ಒಪ್ಪಿಗೆ ಇಲ್ಲ. ಯಾಕೆಂದ್ರೆ ಅವರು ಹೇಳೋದೊಂದು ಮಾಡೋದೊಂದು. ಯಾಕೆಂದ್ರೆ ಚಿತ್ರರಂಗದಲ್ಲಿ ಇವತ್ತು ಪ್ರೇಕ್ಷಕರು ನೋಡ್ಲಿ ಅಂತೇಳಿ ಅವ್ರ ಇಷ್ಟಾನುಸಾರ ಆಕ್ಟ್ ಮಾಡಿ ಜನರಿಗೆ ಕಣ್ಣೊರ್ಸೋದಕ್ಕೆ ಅಥವಾ ಇನ್ನೇನೋ ಒಂದು ಚಪ್ಪಾಳಿಗೆ ಇಡಿಸ್ಕೊಳ್ಳೋದಕ್ಕೋಸ್ಕರ ನಾಟಕಗಳನ್ನು ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ಏನ್ ಹೇಳಿದ್ರು ಕೂಡ ಸಮಾಜಕ್ಕೆ ಅವರು ಚಿತ್ರರಂಗದ ಮುಖಾಂತರ ಸಮಾಜವನ್ನು ತಿದ್ದುವ ಕೆಲಸವನ್ನ, ಸಂಸ್ಕಾರವನ್ನು ತಿದ್ದುವ ಕೆಲಸವನ್ನ ಈ ಚಿತ್ರನಟರು ಮಾಡಬೇಕು. ಅದನ್ನ ಅವರು ಮಾಡಿಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಓಕೆ, ತೆಲುಗು ನಟನ ಬಗ್ಗೆ ನಿಮ್ಮ ಓಪನಿಂಗ್ ಕಾಮೆಂಟ್ ಏನು ಮೇಡಮ್? ಫಸ್ಟ್ ನಾವು ಇನ್ನೊಬ್ಬರಿಗೆ ಹೇಳೋ ಬದಲು ಫಸ್ಟ್ ನಾವು ಕರೆಕ್ಟ್ ಆಗಿದ್ದೀವಿ ಅಂತ ನೋಡ್ಕೋಬೇಕು ಅಲ್ವಾ? ಅವ್ರು ಮಾಡ್ತಾ ಇರೋದೇ ಅದು, ಅವ್ರು ತೋರಿಸಿರೋದೇ ಜನ ಕಲ್ತಿರೋದು. ಅವ್ರು ತೋರಿಸಿಲ್ಲ ಅಂದರೆ ಜನಗಳು ಯಾರು ಕಲಿಯಲ್ಲ. ಈ ಫಿಲಮಲ್ಲೇ ಒಂಥರ ಇರ್ತಾರೆ, ಈಚೆ ಬಂದಾಗೆ ಒಂಥರ ಇರ್ತಾರೆ. ಅವ್ರು ಕರೆಕ್ಟಾಗಿ ಫಿಲಮಲ್ಲಿ ಡ್ರೆಸ್ ಕೊಟ್ಕೊಟ್ರೆ ಕೆಲವೊಂದು ಪ್ರೊಫೆಷನ್ಗಳಿಗೆ ಅದರದ್ದೇ ಆದಂತಹ ಡ್ರೆಸ್ನ ತೂಕ ಇರುತ್ತೆ, ಅಗತ್ಯ ಇರುತ್ತೆ. ತೂಕ ಅನ್ನೋದಕ್ಕಿಂತ ಅಗತ್ಯ ಇರುತ್ತೆ. ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಬೇರೆ ಬೇರೆಯ ಫೀಲ್ಡ್ಗಳು, ಈ ಸರ್ಕಾರಿ ಕೆಲಸವನ್ನ ಹೊರತುಪಡಿಸಿ ಎಲ್ಲದಕ್ಕೂ ನೀನು ಸೀರೆನೇ ಉಡ್ಕೊಂಡು ಹೋಗು, ಕಾಟನ್ ಚೂಡಿದಾರನೇ ಹಾಕೊಂಡು ಹೋಗು ಅಂತ ಅದು ನಮಗೆ ನಂಬಿಕೆ ಇಲ್ಲ ಮೇಡಮ್, ನಂಬೋದು ಇಲ್ಲ. ಯಾಕೆ ಅಂದರೆ ಅವ್ರವ್ರ ವೈಯಕ್ತಿಕ ಡ್ರೆಸ್ಸು ಏನೋ 8 ಅವರ್ ಕೆಲಸ ಮಾಡ್ಬೇಕಾದ್ರೆ ಅದು 8 ಅವರ್ ಏನು ಮಾಡ್ಬೇಕು ಅದನ್ನ ಮಾಡ್ಬೋದು. ಪರ್ಟಿಕ್ಯುಲರ್ ನೀವು ಇದೇ ಹಾಕೊಳ್ಳಿ ಅಂತ ಹೇಳೋ, ಏನೋ ಒಂದು ಫಂಕ್ಷನ್ ಇರುತ್ತೆ, ಅವ್ರು ಹಾಕೊಂಡು ಹೋಗ್ಲೇಬೇಕಾಗುತ್ತೆ. ಅವಾಗಲೂ ನೀವು ಸ್ಯಾರಿ ಹಾಕೊಂಡು ಹೋಗಿ ಏನೋ ಹೇಳೋದು ನಮ್ಗೆ ಅದು ಸರಿ ಕಾಣಿಸಲ್ಲ. ಇಲ್ಲಿ ಸ್ಯಾರಿ ಹಾಕೊಂಡು ಹೋಗ್ಬೇಡಿ, ಜೀನ್ಸ್ ಹಾಕೊಂಡು ಹೋಗ್ಬೇಡಿ ಅಂತಲ್ಲ, ನೀವು ಜೀನ್ಸ್ ಶರ್ಟ್ನೇ ಹಾಕೊಂಡು ಹೋಗಿ. ಫಂಕ್ಷನ್ ಇರಲ್ವಲ್ಲ, ಆಫೀಸ್ಗಳ ವಿಚಾರ ಅಂತ ಬಂದ ಆದ್ರೂ ನಾವು ಸೀರೆನೇ ಹಾಕೊಂಡೋಗಿ, ಸೀರೆ ನೋಡುವಂಗಿರ್ಲಿ, ತೋಳಿಲ್ಲದ ರವಕೆ ಬೇಡ, ಹರಿದಿರೋ ಜೀನ್ಸ್ ಬೇಡ. ಇಂಥದ್ದು ಸರ್ಕಾರದ ಈ ಆದೇಶ ಯಾರು ಕೂಡ ಬಹುಶಃ ನಾನು ಒಪ್ಪಲ್ಲ ಅನ್ನಂಗೇನು ಇಲ್ಲ. ಎಲ್ಲರಿಗೂ ಗೌರವ ತರುವಂತಹ ಡ್ರೆಸ್ ಕೋಡ್, ಅಂಡ್ ಅದು ಸರ್ಕಾರಕ್ಕೂ ಒಳ್ಳೆ ಹೆಸರು ತರುತ್ತೆ, ಅಲ್ಲಿನ ಎಂಪ್ಲಾಯೀಸ್ಗೂ ಕೂಡ ಒಳ್ಳೆ ಹೆಸರು ತರುತ್ತೆ. ಬಟ್ ಇದರ ಅಡ್ವಾಂಟೇಜ್ ನ ಬೇರೆ ರೀತಿಯಾಗಿ ಮಾಡ್ಕೋಬಾರ್ದು, ಡಿಸ್ಅಡ್ವಾಂಟೇಜ್ ಆಗಬಾರ್ದು ಆಫೀಸ್ಗಳಲ್ಲಿ ಹೆಣ್ಮಕ್ಳ ವಿಚಾರದಲ್ಲಿ. ಏನ್ ಸರ್? ಖಂಡಿತ. ಈಗ ಸಂಸ್ಕಾರಬದ್ಧವಾಗಿ ಏನಿದೆ ಅದನ್ನೇ ಎಲ್ಲರೂ ತೊಟ್ಕೊಳ್ಳಿ. ಈಗ ಅವರು ಚಿತ್ರನಟರು ಹೇಳಿದ್ರು, ಅವರು ಎಲ್ಲ ಸಿನಿಮಾದಲ್ಲೂ ಕೂಡ ಸಂಸ್ಕಾರಬದ್ಧವಾಗಿ ಅವರು ಸಿನಿಮಾ ರಂಗದಲ್ಲಿ ತೋರಿಸಿ ಈ ಥರನೇ ಮಾಡಬೇಕು ಅಂತೇಳಿ ಏನಾದ್ರು ಆಕ್ಟ್ ಮಾಡಿ ಒಬ್ಬ ನಟಿಯ ಮುಖಾಂತರ ತೋರಿಸಿದ್ರೆ ಅದು ಸಮಾಜವನ್ನು ತಿದ್ದೋ ಕೆಲಸ ಆಗುತ್ತೆ. ಆದರೆ ಬಾಯಿನಲ್ಲಿ ಹೇಳಿ ಜನಗಳು ಇದು ಸೀರೆ, ಸ್ಯಾರಿ, ಬ್ಲೌಸ್ಗಳನ್ನೇ ತೊಡಬೇಕು ಅಂತ ಹೇಳ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ಈ ಮಾಡೆಲಿಂಗ್ ಕ್ಷೇತ್ರ ಅಂತ ಬಂದಾಗ, ಸಿನಿಮಾ ಕ್ಷೇತ್ರ ಅಂತ ಬಂದಾಗ ಅದರದ್ದೇ ಆದಂತಹ ಡ್ರೆಸ್ನ ಅದು ಕೇಳತ್ತೆ. ಹೆಣ್ಮಕ್ಳು ಈಗ ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ. ಹಂಗಾಗಿ ಅವನ್ನೆಲ್ಲ ಯಾವ್ದಾದ್ರು ತುಂಬಿದ ಸ್ಟೇಜ್ ಮೇಲೆ ನಿಂತ್ಕೊಂಡು ತುಂಬಾ ಸ್ವೀಟ್ ಕೋಟೆಡ್ ಆಗಿ ಚಪ್ಪಾಳೆನ ಗಿಟ್ಟಿಸ್ಕೊಳ್ಳುವಂತಹ ಕಾಮೆಂಟ್ ರೀತಿಯಲ್ಲಿ ಕಾಣುತ್ತೆ ಅದು. ಬಟ್ ಅದು ಒಪ್ಕೊಳ್ಳುವಂತಹ ಸ್ಟೇಟ್ಮೆಂಟ್ ಅಲ್ಲ ಅನ್ನೋದು ನನ್ನ ವಾದ. ಸಮಾಜವೇ ಒಪ್ಕೊಳ್ತಕ್ಕಂತ ರೀತಿ ಅವರು ಹೇಳಿಕೆಯನ್ನು ಕೊಡಬೇಕು, ಅದು ಸರಿಯಾದ ಕ್ರಮ. ಓಕೆ, ಈ ಸರ್ಕಾರಿ ಜಾಗಗಳು ಅಂತ ಬಂದಾಗ ಈಗ ಕಾಲೇಜ್ಗಳು ಕೂಡ ಸೇರ್ಕೊಳ್ಳುತ್ತೆ, ಸ್ಕೂಲ್ಗಳು ಕೂಡ ಸೇರ್ಕೊಳ್ಳುತ್ತೆ. ಗೌರ್ಮೆಂಟ್ ಸ್ಕೂಲು ಇರ್ತವೆ, ಪ್ರೈವೇಟ್ ಸ್ಕೂಲಲ್ಲೂ ಇರುತ್ತೆ. ಅದೆರಡು ಒಂದೇ ಆಗ್ಬೇಕಲ್ಲ.
ಮತ್ತೆ ಪ್ರೈವೇಟ್ ಸ್ಕೂಲ್ ಅಂದ್ರೆ ನಾವು ಇಷ್ಟ ಬಂದಾಗ ನಾವು ಡ್ರೆಸ್ ಕೋಡ್ ಹಾಕೋತೀವಿ ಅಂತ ಹೇಳ್ತಾರೆ ಅಲ್ವಾ. ರೂಲ್ಸ್ ಅಂದ್ರೆ ಮಕ್ಳು ಅಂದ್ಮೇಲೆ ಎಲ್ಲ ಒಂದೇ, ಗೌರ್ಮೆಂಟ್ ಅಲ್ಲಿ ಓದೋರು ಮಕ್ಳು ಅಷ್ಟೇ, ಕಾಲೇಜ್ ಆದ್ರೂ ಪ್ರೈವೇಟ್ ಅವು ಅವೇನೆ ಅಲ್ವಾ. ಪ್ರೈವೇಟ್ ಅಲ್ಲಿ ರೂಲ್ಸ್ ಮಾಡಿದ್ರೆ ನಾವು ಬರೀ ಗೌರ್ಮೆಂಟ್ಗೆ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಮಾಡಿದ್ರೆ ಎಲ್ಲಾ ಕಡೆ ಒಂದೇ ರೀತಿ ಮಾಡ್ಬೇಕು. ಸ್ಕೂಲು ಕಾಲೇಜ್ ಅಂದಾಗ ಎಲ್ಲ ಒಂದೇನೆ, ಎಲ್ಲಾರು ಮಕ್ಳೇ ಓದೋದು, ಎಲ್ಲರಿಗೂ ಒಂದೇ ತರ ಕೋಡ್ ಮಾಡಿದ್ರೆ ಅದೊಂಥರ. ಇವ್ರು ಬರೀ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಮಾತ್ರ, ಗೌರ್ಮೆಂಟ್ ಅವ್ರಿಗೆ ಮಾತ್ರ ರೂಲ್ಸ್ ಅಂದ್ರೆ ಅದು ಯಾರು ಒಪ್ಪಲ್ಲ ಮೇಡಮ್. ಈಗ ಪ್ರೈವೇಟ್ಗೆ ಗೌರ್ಮೆಂಟ್ ಅವ್ರು ಬಂದು ರೂಲ್ಸ್ನ ಹೇರಕ್ಕಾಗಲ್ಲ, ಅದು ನಮ್ಮ ಸ್ವಾತಂತ್ರ್ಯ ಅಂತಾರಲ್ಲ, ಅವಾಗ ಏನಂತೀರಿ ನೀವು? ಇಲ್ಲ, ನಮ್ ಕೈಲಿ ಏನ್ ಮಾಡಕ್ಕಾಗುತ್ತೆ ಅದನ್ನ ಮಾಡ್ಬೇಕು, ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು. ಇವಾಗ ಗೌರ್ಮೆಂಟ್ ಸ್ಕೂಲ್ ಅಂದಾಗ ಅವರು ಟೀಚರೇ, ಪ್ರೈವೇಟ್ ಸ್ಕೂಲು ಟೀಚರೇ ಅಲ್ವಾ. ಟೀಚರ್ಸ್ ಅಂದಾಗ ನಮ್ ಕೈಲಿ ಏನ್ ಮಾಹಿತಿ ಕೊಡಕ್ಕಾಗುತ್ತೆ ಅದು ಕೊಡ್ಲೇಬೇಕು. ಒಂದೇ ಸರಿ ನಾವು ಬರೀ ಗೌರ್ಮೆಂಟ್ ಮಾತ್ರ ರೂಲ್ಸ್ ಮಾಡ್ತೀವಿ, ಪ್ರೈವೇಟ್ ನಾವು ಮಾಡಕ್ಕಾಗಲ್ಲ ಅಂದ್ರೆ ಯಾರು ಕೇಳಲ್ಲ ಅದನ್ನ. ಓಕೆ, ಅವ್ರಿಗೊಂದು ರೂಲ್ಸ್ ನಮ್ಗೆ. ಈ ಡ್ರೆಸ್ ಕೋಡ್ ಮಾಡೋದ್ರಿಂದ ಯಾವ ರೀತಿಯ ಬೆನಿಫಿಟ್ಸ್ ಆಗ್ಬೋದು ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಡ್ರೆಸ್ ಕೋಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಒತ್ತಡವನ್ನ ಇಂಥದ್ದೇ ಡ್ರೆಸ್ ಹಾಕಬೇಕು ಅಂತೇಳಿ ಒತ್ತಡವನ್ನ ಹೇಳ್ದಂಗೆ ಆಗುತ್ತೆ. ಆಮೇಲೆ ಸ್ವಾತಂತ್ರ್ಯವನ್ನ ಸಾರ್ವಜನಿಕರಿಗೆ ಇರ್ತಕ್ಕಂಥ, ಈಗ ನೋಡಿ ಪ್ರತಿಯೊಂದು, ಈಗ ನೋಡಿ ಕಾರ್ಮಿಕ ಕೋಡ್ಗಳನ್ನು ನೀವು ಕೇಳಿರ್ಬೋದು, ಕಾರ್ಮಿಕ ಕೋಡ್ಗಳು ಕೇಳಿದಿರಾ? ಸುಮಾರು 79 ವರ್ಷಗಳ ಇದ್ದಂಥ ಕಾನೂನುಗಳನ್ನು ಈಗಾಗಲೇ 29 ಕಾನೂನುಗಳನ್ನು ವಜಾ ಮಾಡಿ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದ್ದಾರೆ. ಆ ಕಾರ್ಮಿಕ ಕೋಡ್ಗಳು ಏನಿದೆ ಎಲ್ಲವೂ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿದೆ. ಇದು ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಒತ್ತಡಕ್ಕೆ ಮಣಿದು ಈ ರೀತಿ ಡ್ರೆಸ್ ಕೋಡ್ಗಳು ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನಮಗೆ ಇಲ್ಲಿ ಒಂದ್ ಕಡೆ ಅನುಮಾನ ಬರ್ತಾ ಇದೆ. ಆದ್ರೆ ಏನಪ್ಪಾ ಅಂತೇಳಿ ಇದ್ರೆ ಇಲ್ಲಿ ಏನಿದೆ, ಈ ಸರ್ಕಾರ ಏನ್ ಡ್ರೆಸ್ ಕೋಡ್ ಎಲ್ಲರಿಗೂ ಮಾಡಿದ್ರೆ ಎಲ್ಲ ಇಡೀ ಇರ್ತಕ್ಕಂಥ ರಾಜ್ಯ ಸರ್ಕಾರಿ ನೌಕರರಿರ್ಬೋದು, ಕೇಂದ್ರ ಸರ್ಕಾರಿ ನೌಕರರಿರ್ಬೋದು, ಸಮಾನವಾಗಿ ಎಲ್ಲರಿಗೂ ಮಾಡಿದ್ದೇ ಆದ್ರೆ, ಅವರು ಕೊಟ್ಟಿದ್ದೇ ಆದ್ರೆ ಆ ಡ್ರೆಸ್ ಕೋಡ್ ಅನ್ನ ಎಲ್ಲರೂ ಹಾಕ್ಬಹುದು. ಈಗ ಡೆಫಿನೆಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅವ್ರದ್ದೇ ಅಂತ ಡ್ರೆಸ್ ಕೋಡ್ ಇದೆ. ಈ ಬೀದಿ ಬಳಿ SSP ಅವರು ಕಾಕಿ ಡ್ರೆಸ್ ಅನ್ನ ಹಾಕ್ತಾರೆ, ಅವ್ರಿಗೆ ಡ್ರೆಸ್ ಕೋಡ್ ಇದೆ. ಡ್ರೆಸ್ ಕೋಡ್ ಕೊಡದೆ ಇಂಥದ್ದೇ ಡ್ರೆಸ್ ಕೊಡಬೇಕು ಅಂತ ಹೇಳಿ ಒತ್ತಡ ಮಾಡ್ತಕ್ಕಂಥದ್ದು ಅದು ಸರಿಯಾದ ಕ್ರಮ ಅಲ್ಲ. ಬಟ್ ಅದು ಸಭ್ಯತೆ ಮತ್ತು ಶಿಸ್ತನ್ನ ತೋರಿಸುತ್ತೆ. ಈಗ ಕಾಕಿ ಕಾನೂನನ್ನ ಶಿಸ್ತನ್ನು ತೋರುತ್ತೆ. ಈಗ ಇವರು ಸರ್ಕಾರಿ ನೌಕರರು ಅಂತೇಳಿ ಒಂದು ರೆಕಗ್ನೈಸೇಷನ್ಗೋಸ್ಕರ ಈ ಕಾಕಿ ಬಟ್ಟೆಯನ್ನು ಅವ್ರು ತೋಡ್ತಾರೆ. ಅದೇ ರೀತಿ ಆಯಾಯ ಕ್ಷೇತ್ರದ ಸಂಸ್ಥೆಗಳಿಗೆ ಒಂದು ಡ್ರೆಸ್ ಕೋಡ್, ಬೇರೆ ಬೇರೆ ಮಾಮೂಲಿ ಡ್ರೆಸ್ ಕೋಡ್ ಇದೆಯಲ್ಲ, ಬ್ಲೂ ಕಲರ್ ಇರ್ಬೋದು, ವೈಟ್ ಕಲರ್ ಇರ್ಬೋದು, ಒಂದೊಂದು ಸಂಸ್ಥೆಗಿಂತ ಡ್ರೆಸ್ ಕೋಡ್ ಅಂತ ಮಾಡಿದ್ರೆ ಅದನ್ನ ಯೂನಿಫಾರ್ಮ್ ಆಗಿ ಮಾಡ್ಬೋದು, ಅದು ಓಕೆ. ಸೊ ಡ್ರೆಸ್ ಕೋಡ್ ಅನ್ನೋದಕ್ಕಿಂತ ಒಂದು ಯೂನಿಫಾರ್ಮ್ ತಂದ್ಬಿಡಿ ಅಂತ ಇನ್ನೂ ಒಳ್ಳೆದೆ. ಈಗ ನೋಡಿ ಈಗಾಗಲೇ ತಂದಿದ್ದಾರೆ, ಯಾರು ಇನ್ನೂ ಹೆಚ್ಚಿನದಾಗಿ ಒತ್ತಡ ಇರ್ದಂಗಲ್ವ ಅವಾಗ. ಈಗಲಾದ್ರೂ ಬೇಕಾದಂಗೆ ಆರಾಮಾಗಿ ಹೋಗಿ ಬರೋರು ಈಗ ಆರಾಮಾಗಿ ಹೋಗ್ತಿದ್ದಾರೆ. ನೀಲಿ ಕಲರ್ ಪ್ಯಾಂಟನ್ನೇ ಹಾಕಿ, ಬಿಳಿ ಕಲರ್ ಅಂಗಿಯನ್ನೇ ಹಾಕಿ ಸ್ಕೂಲ್ ಮಕ್ಳಿಗೆ ಯೂನಿಫಾರ್ಮ್ ಮಾಡ್ದಂಗಲ್ವಾ, ಅವಾಗ ಇನ್ನೂ ಒತ್ತಡ ಒತ್ತಡ ಅಲ್ಲ, ಅವ್ನಿಗೆ ಇಷ್ಟ ಬಂದದ್ದು. ಈಗ ನೋಡಿ ಕೆಲವೊಂದೆಲ್ಲ ಸಂಸ್ಥೆಗಳಲ್ಲಿ ಸರ್ಕಾರ ಡ್ರೆಸ್ ಕೋಡ್ನ ಮಾಡಿದೆ. ಕೆಲವರು ವೈಯಕ್ತಿಕವಾಗಿ ತೊಟ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಅವ್ರು ಸರ್ಕಾರ ಮಾಡ್ಲಿ ಅಂತಲ್ಲ, ವೈಟ್ ಮಾಡ್ಬಿಡ್ಲಿ, ಬ್ಲೂ ಮಾಡ್ಬಿಡ್ಲಿ, ಗ್ರೀನ್ ಮಾಡ್ಬಿಡ್ಲಿ ಅಂತಲ್ಲ, ಯೂನಿಫಾರ್ಮ್ ಆಗಲ್ಲ, ಅವರ ಸ್ವತಂತ್ರವಾದ ಹಕ್ಕು. ಬಟ್ಟೆಯನ್ನು ತೊಟ್ಕೊಳ್ತಕ್ಕಂಥ ಇರ್ಬೋದು, ಸೂಟ್ ಹಾಕ್ತಕ್ಕಂಥ ಇರ್ಬೋದು, ಇದೆಲ್ಲವೂ ಈ ಡ್ರೆಸ್ ವಿರುದ್ಧನೂ ಕೂಡ ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡಿದ್ದಾವೆ. ಸ್ವಾತಂತ್ರ್ಯ ಬೇಕು ನಮಗೆ, ಬೂಟಿಗೆ ಬೇಕು ಸ್ವಾತಂತ್ರ್ಯ, ಸೂಟಿಗೆ ಬೇಕು ಸ್ವಾತಂತ್ರ್ಯ, ಸುಂದರ ಬದುಕನ್ನು ಕಟ್ಟಲು ಬೇಕು ಸ್ವಾತಂತ್ರ್ಯ ಅಂತಕ್ಕಂಥ ಹೋರಾಟಗಳನ್ನು ಕೂಡ ಕಾರ್ಮಿಕ ಸಂಘಟನೆಗಳು ಈಗ ಮಾಡಿದ್ದಾವೆ. ಆದ್ರಿಂದ ಈಗ ನೀವು ನೋಡಿಬಹುದು, ಈಗ ಕಾರ್ಮಿಕರು ಇವತ್ತು ಕಾರ್ಮಿಕ ಕೋಡ್ಗಳನ್ನು ಬದಲಾಯಿಸಿದರೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ 79 ವರ್ಷಗಳ ಇದ್ದಂತಹ ಕಾನೂನುಗಳನ್ನು 29 ಕಾನೂನುಗಳನ್ನು ವಜಾ ಮಾಡಿ 4 ಸಂಹಿತೆಗಳ ಜಾರಿಗೆ. 4 ಸಂಹಿತೆಗಳು ಕೂಡ ಏನು ಹೇಳುತ್ತೆ ಅಂತ ಹೇಳಿದ್ರೆ ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುಕೊಂಡು ಮಾಲೀಕರ ಪರವಾಗಿ ಕಾನೂನುಗಳನ್ನು ಮಾಡಿದ್ದಾರೆ. ಆದರೆ ಅದೇ ರೀತಿ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಣಿದು ಈ ಡ್ರೆಸ್ ಕೋಡನ್ನು ಒತ್ತಡ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಮನವರಿಕೆ ಆಗುತ್ತೆ. ಮೇಡಮ್, ನೀವು ಆರಂಭದಲ್ಲಿ ಹೇಳಿದ್ರೆ ಇದನ್ನ ಬಹಳ ತುಂಬ ಹೃದಯದಿಂದ ನಾವು ಹೆಣ್ಮಕ್ಳೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀವಿ ಅಂತ. ಬಟ್ ಎಲ್ಲ ಹೆಣ್ಮಕ್ಳು ಇದನ್ನ ನಿಮ್ಮಷ್ಟೇ ಬಹಳ ಸುಲಭವಾಗಿ ಒಪ್ಕೊಳ್ತಾರೆ ಅಂತ ನಿಮ್ಗೆ ಅನ್ಸಿಲ್ಲ? ಯಾಕೆ ಅಂತ ಹೇಳ್ತೀನಿ. ಕಾಲ ಬದಲಾಗ್ತಾ ಇದೆ, ಬದಲಾದ ಕಾಲಕ್ಕೆ ನಾವು ಕೂಡ ಬದಲಾಗ್ತಾ ಇರಬೇಕು ಅಂತ ಇವನ್ ಪೇರೆಂಟ್ಸ್ಗಳೇ ಅದನ್ನ ಒಪ್ಕೊಳ್ತಾ ಇದ್ದಾರೆ ಇವಾಗ. ಅಂತದ್ರಲ್ಲಿ ಬಟ್ಟೆ ಒಂದು ವಿಚಾರ ಅವರ ಅಭಿವೃದ್ಧಿಗೆ ಅಡ್ಡಿ ಆಗಬಾರ್ದಲ್ವಾ ಅನ್ನೋ ಕಾರಣದಿಂದ ನಾನು ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ಅದು ಅವ್ರು ಮಾಡ್ತಿರೋದು ಒಳ್ಳೇದು. ಈಗ ನಮ್ಮ ಹೆಣ್ಮಕ್ಳು ಆಚೆ ಹೋದಾಗ ಮೈ ತುಂಬಾ ಬಟ್ಟೆ ಹಾಕೊಳ್ಳೋದು ನಮಗೂ ಖುಷಿನೇ. ಆದ್ರೆ ತಾಯಿದಿರ್ ಮಾತ್ರ ಹೆಣ್ಮಕ್ಳು ಈಗಿನ ಜನರೇಷನ್ ಕೇಳೋದೇ ಇಲ್ಲ, ಅಮ್ಮ ನನ್ ಖುಷಿ, ನನ್ನ ಇಷ್ಟ ಅಂತವೆ. ಈ ತರ ಒಂದು ರೂಲ್ಸ್ ಬಂದಾಗ ಅವಗೂ ಭಯ ಇರುತ್ತೆ. ಅಂತ ಇನ್ನೊಂದು, ನಮ್ಮ ಹೆಣ್ಮಕ್ಳು ಸೇಫ್ಟಿ ಆಗಿರ್ತಾರೆ ಅನ್ನೋದು ನಂಬಿಕೆ ನಮ್ಗೆ. ಬಟ್ಟೆಯಿಂದ ಯಾವ ರೀತಿಯ ಸೇಫ್ಟಿಯನ್ನ ನೀವು ನಿರೀಕ್ಷೆ ಅಂದ್ರೆ ಈಗ ನಾವ್ ಹೆಣ್ಮಕ್ಳು ಪಾರ್ಟಿಗೆ ಹೋದಾಗ, ಫಂಕ್ಷನ್ಗೆ ಹೋದಾಗ ಅವ್ರ ಮನೆಯಿಂದಾನೇ ಒಂಥರ ರೆಡಿಯಾಗಿ ಹೋಗಿರ್ತಾರೆ, ಅಲ್ಲಿಗೆ ಹೋದ್ಮೇಲೆ ಒಂಥರ ಡಿಫ್ರೆಂಟ್ ಆಗಿ ರೆಡಿ ಆಗಿರ್ತಾರೆ. ಅದು ನಮ್ಗೆ ಗೊತ್ತಿರಲ್ಲ. ಈ ಬಟ್ಟೆಯಿಂದ ಸಂಪೂರ್ಣವಾದ ಭದ್ರತೆ ಅವ್ರಿಗೆ ಸಿಗುತ್ತೆ ಅಂತ ನೀವು ಅಂತೀರಾ? ಹೌದು, ನಮಗೊಂದ್ ಸ್ವಲ್ಪ ನೆಮ್ಮದಿ ಇರುತ್ತೆ.